ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನನ್ನ ಹೆಸರು ರುದ್ರೇಶ್ ಅಂತ, ರುದ್ರೇಶ್ ಶಾನಿಗೆರೆ, ಬಾಣಾವರ ಹೋಬಳಿ, ಅರಸೀಕೆರೆ ತಾಲೂಕು, ಹಾಸನ ಡಿಸ್ಟಿಕ್. ಸರ್, ಇವಾಗ ನೀವು ಕೋಳಿ ಫಾರಂ ಮಾಡ್ತಿದ್ದೀರಲ್ಲ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಕೋಳಿ ಫಾರ್ಮ್? ನಾನು ಸುಮಾರು ಈಗ 8 ವರ್ಷ ತುಂಬಿ 9 ವರ್ಷ ರನ್ನಿಂಗ್ ಆಗಿದೆ. ಇದು 33ನೇ ಬೆಳೆ. 33ನೇ ಬೆಳೆ. ಅಂದರೆ ಯಾವ ರೀತಿ ಮೊದಲನೇ ದಿನದಿಂದ ಎಷ್ಟು ದಿನದವರೆಗೂ ಸಾಕ್ತೀರಾ, ಹೆಂಗೆ ನೋಡ್ಕೊಂತೀರಾ ಒಂಚೂರು ಹೇಳ್ಕೊಡ್ತೀರಾ? ಸ್ಟಾರ್ಟಿಂಗು ನಮಗೆ ಶೆಡ್ಡೆಲ್ಲ ಕ್ಲೀನ್ ಮಾಡಿರ್ತೀವಿ. ಈ ಭತ್ತದ ತೌಡು ಹಾಕಿರ್ತೀವಿ. ಇದ್ರ ಮೇಲೆ ಪೇಪರ್ ಹಾಕ್ತೀವಿ. ಪೇಪರ್ ಹಾಕ್ಬಿಟ್ಟು ಚಿಕ್ಕ ಫೀಲ್ಡರ್ಸು, ಡ್ರಿಂಕರ್ಸು ಇಟ್ಕೊಂಡು ಮರಿ ಬಿಟ್ಕೊಂಡು ಆ ಡ್ರಮ್ಗಳಿಗೆ ಈಟ್ ಹಾಕ್ಕೊಂಡು, ಮಡಿಕೆಗಳಿಗೆ ಕಲ್ಲಿದ್ದು ಹಾಕಿ ಈಟ್ ಹಾಕಿ, ಒಳ್ಳೆ ವಾತಾವರಣ ಅಂದರೆ ಈಟಲ್ಲಿರಬೇಕು. ಈಟಲ್ಲಿ ನೋಡ್ಕೋಬೇಕು. ನೋಡ್ಕೊಂಡು ಒಂದು ವಾರ ಚೆನ್ನಾಗಿ ಈಟ್ ಕೊಟ್ಬಿಟ್ಟು ಆಮೇಲೆ ನಾರ್ಮಲ್ ವಾತಾವರಣಕ್ಕೆ ಬರೋಕ್ಕೆ ಟಾರ್ಪಲ್ಲು, ಗಾಳಿ ಎಲ್ಲ ಬರೋ ಥರ ನೋಡ್ಕೊಂಡು ಬಿಟ್ಕೊತೀವಿ. ನೈಟು ಟಾರ್ಪಲ್ ಇರುತ್ತೆ, ಹಗಲೊತ್ತು ಇಟ್ಟು ಕೊಟ್ಕೊಂಡು ಟಾರ್ಪಲ್ ತೆಗೆದು ಗಾಳಿನೂ ಬಿಡ್ತೀವಿ. ಬಿಟ್ಟು ಈ ವಾತಾವರಣಕ್ಕೆ, ನಾರ್ಮಲ್ ವಾತಾವರಣಕ್ಕೆ ಹೊಂದಿಸ್ಕೊಂತೀವಿ. ಕೋಳಿ ಇದಕ್ಕೆ ಸೆಟ್ ಆದಮೇಲೆ ಈಟ್ ಕಮ್ಮಿ ಮಾಡ್ತೀವಿ. ಆಮೇಲೆ ಈ ದೊಡ್ಡವು ಫೀಲ್ಡರ್ಸು, ಡ್ರಿಂಕರ್ಸು ಇವಕ್ಕೆ ರೂಢಿ ಮಾಡ್ತೀವಿ ಚಿಕ್ಕವರಿಂದ. ಚಿಕ್ಕವು ಆ ಕಡೆ ಇದ್ದಾವೆ ನೋಡ್ರಿ, ಅಲ್ಲಿ ಚಿಕ್ಕವು ಇಲ್ಲಿ ಇದ್ದಾವೆ. ಇದು ಚಿಕ್ಕದು ಫೀಲ್ಡರ್ಸು, ಚಿಕ್ಕದು ಡ್ರಿಂಕರ್ಸ್. ಮರೀಲಿ ಇದರಲ್ಲೇ ಇರುತ್ತೆ. ಇದು 15 ದಿನದವರೆಗೂ ಇರುತ್ತೆ. ಇದು 12 ದಿನದವರೆಗೂ ನೀರಿರುತ್ತೆ. ಖಾಲಿ ಆದಂಗೆ ತುಂಬ್ತಾ ಇರ್ತೀವಿ. ಖಾಲಿ ಆದಾಗ ನೀರು ತುಂಬಿಡ್ಬೇಕು ಅದರಲ್ಲಿ. ಇದು ಆಟೋಮೆಟಿಕ್ಕು. ಇದು ಕುಡ್ದಂಗೆ ಲೋಡ್ ಆಗುತ್ತೆ ನೀರು. ಇದು ಅಡ್ಜಸ್ಟ್ಮೆಂಟು. ಇದು ಇರುತ್ತೆ, ಅದು ಇರುತ್ತೆ. ಅದರಿಂದ ಇದಕ್ಕೆ ರೂಢಿ ಆದಮೇಲೆ, ದೊಡ್ಡವಾದ್ಮೇಲೆ ಇದನ್ನು ಬಿಡ್ತೀವಿ. ಅವಾಗವೇ ರೂಢಿ ಆಗ್ತವೆ. ಅದರಿಂದ ಇದಕ್ಕೆ ಹೈಟ್ ಆದಂಗೆ ಇದಕ್ಕೆ ಬರ್ತಾವೆ. ಇದು ಪಾರ್ಟಿಷನ್ ಮಾಡಿರಲ್ಲ, ಏನಕ್ಕೆ? ಇದು ಹ್ಯಾಂಡಿಕ್ಯಾಪ್ಟ್. ಇವು ಕುಂಟ ಚೊಟ್ಟ ಅಂತ. ಇವು ಸ್ವಲ್ಪ ವೀಕ್ ಇರ್ತವೆ, ಅದಕ್ಕೆ ಇದು ಸಪ್ರೇಟ್ ಮಾಡಿರ್ತೀವಿ. ಇವು ದೊಡ್ಡವೆಲ್ಲ ಅಡ್ಜಸ್ಟ್ ಆಗಿದ್ದಾವೆ. ಇವು ದೊಡ್ಡವಕ್ಕೆ ಸೆಟ್ ಆಗಿ ಇಲ್ಲಿ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಆಮೇಲೆ ಈ ಕಡೆಗೆ ತರ್ತೀರಾ? ಆ ಕಡೆಯಿಂದ ಸ್ಟಾರ್ಟಿಂಗ್. ಆ ಕಡೆಯಿಂದ ಫಸ್ಟು 5,000 ಕೋಳಿನ 5 ಕಲ್ಲಿಗೆ ಬಿಟ್ಕೊಂಡು 5 ಡ್ರಮ್ಮಲ್ಲಿ ಇಟ್ಟು ಕೊಟ್ಕೊಂಡು ಆಮೇಲೆ ಈ ಕಡೆ ಬಿಡ್ತಾ ಇರ್ತೀವಿ. ದೊಡ್ಡವಾದಾಗ ಸ್ಟಾರ್ಟಿಂಗು ಒಟ್ಟಿಗೆ 19 ದಿನಕ್ಕೆ ಫುಲ್ ಶೆಡ್ ಮಾಡ್ತೀವಿ. ಈಗ ಎಷ್ಟು ಐತೆ ಸೈಜ್ ಶೆಡ್ದು? ನಮ್ಮದು ಇದು 260 ಅಡಿ. ಅಗಲ 22. ಈಗ ಎಷ್ಟು ಜನ ಹೇಳ್ತಾರೆ ಪೂರ್ವ ಪಶ್ಚಿಮಕ್ಕೆ ಮಾಡಬೇಕು. ಹಿಂಗೆ ಮಾಡಬೇಕು, ಪೂರ್ವ ಪಶ್ಚಿಮ. ಯಾಕೆ? ಗಾಳಿ ಆ ಕಡೆಯಿಂದ ಬಂದಿದ್ದು ಈ ಕಡೆ ಹೋಗ್ಬೇಕು. ಆ ಥರ ಪೂರ್ವ ಪಶ್ಚಿಮನೇ ಇರಬೇಕು. ಈ ಥರ ಇದ್ರೇ ಕೋಳಿ ಫಾರಮ್ ಚೆಂದ. ಸ್ಮೆಲ್ ಇರಲ್ಲ. ಸ್ಮೆಲ್ ಬರಬಾರ್ದು ಅಂತಲೇ ಇದು ರ್ಯಾಕಿಂಗ್ ಮಾಡೋದಿದೆ. ಇದು ಮಾಡೋದ್ರಿಂದ ತೌಡಲ್ಲಿ ಮಿಕ್ಸ್ ಆಗುತ್ತೆ. ಹಸಿ ಅಂಶ ಹೋಗಿ ತೇವಾಂಶ ಹೋಗಿ ಒಣ ಬರುತ್ತೆ. ಈ ಥರ ಅದಕ್ಕೆ ಇದು ರ್ಯಾಕಿಂಗ್ ಮಿಷಿನ್ ಇದೆ. ಕಂಪ್ನಿಯಿಂದ ಫೀಲ್ಡು ಮರಿ ಕೊಡ್ತಾರೆ. ನಾವು ಸಾಕ್ಬಿಟ್ಟು ದೊಡ್ಡವು ಮಾಡಿ ಕೊಡೋದು. ನಮಗೆ 1 kg ಚಿಕನ್ನಿಗೆ 700 ರೂಪಾಯಿ ಕೊಡ್ತಾರೆ. ಈಗ ಒಂದು ಮರಿ ನೀವು ಸ್ಟಾರ್ಟಿಂಗ್ ತತ್ತಿರಲ್ಲ, ಎಷ್ಟು ಕೊಡ್ತಾರೆ ನಿಮಗೆ? ಏನು ಒಂದು ಮರಿ ಸಣ್ಣವು ತತ್ತಿರಲ್ಲ, ನಮಗೇನು ರೇಟ್ ಕೊಡಲ್ಲ ಅವರು. ನಾವು ಕಾಂಟ್ರಾಕ್ಟು. ನಮಗೇನು 1 kg ಚಿಕನ್ನಿಗೆ 700 ರೂಪಾಯಿ ಕೊಡ್ತಾರೆ ಅಷ್ಟೇ. ಕೆಲಸ ನಮ್ಮದು, ಶೆಡ್ ನಮ್ಮದು, ಬಂಡವಾಳ ನಮ್ಮದು, ಇದೆಲ್ಲ ನಮ್ಮದೇ. ಮಾಡಿ ಬೆಳೆಸಿ ಕೊಡೋದು, ತೂಕದ ಲೆಕ್ಕ ದುಡ್ಡು ಇಸ್ಕೊಳೋದು. ದುಡ್ಡು ಕೊಡ್ತಾರೆ ಅಷ್ಟೇ. ನಮಗೇನು ಸಂಬಳ ಇಲ್ಲ, ಕೂಲಿ ಇಲ್ಲ, ಏನಿಲ್ಲ. ಕಾಂಟ್ರಾಕ್ಟ್ ಬೇಸಿಕ್ಕು ಅಷ್ಟೇ. ಮಾಡ್ಬೋದು. ಡೈಲಿ ಮರಿ ಇದ್ದಾಗ ಕೆಲಸ ಇರುತ್ತೆ. ಆಮೇಲೆ ದೊಡ್ಡವಾದ್ಮೇಲೆ ಇವಾಗ ಬೆಳಿಗ್ಗೆ ಸಂಜೆ ಕೆಲಸ ಇರುತ್ತೆ. ಮಾಡ್ಕೋಬೇಕು, ನೋಡಬೇಕು, ಕಳಿಸ್ಬೇಕು. ಈಗ ಮೇಂಟೆನೆನ್ಸ್ ಅದೇ ನಾವೇ ಮಾಡೋದು. ನಮ್ಮ ಕೂಲಿನೇ ಸಿಗೋದು ಇದರಲ್ಲಿ. ಮೇಂಟೆನೆನ್ಸ್ ಅಂದ್ರೆ ಅಷ್ಟೇ. ಬೇರೆ ಎಲ್ಲ ಹೋಗಿ ಯಾರಿಗೋ ಕೆಲಸ ಮಾಡೋದ್ರಿಂದ ನಮ್ಮದ್ರಲ್ಲಿ ನಾವು ಕೆಲಸ ಮಾಡಿದರೆ ನಮಗೆ ಒಂದು ಸ್ವಲ್ಪ ತೋಟಕ್ಕೆ ಗೊಬ್ಬರ ಸಿಗುತ್ತೆ, ನಮ್ಮ ಕೂಲಿನೇ ಸಿಗುತ್ತೆ ಅಷ್ಟೇ. ಎಷ್ಟು ಅವರ್ ಕೆಲಸ ಮಾಡಬೇಕಾಗುತ್ತೆ? ಬೆಳಗ್ಗೆ ಟೈಮು 5,000 ಕೋಳಿಗೆ ಇಬ್ಬರು ಬೇಕು. 1-2 ಅವರ್ ಇರುತ್ತೆ ಬೆಳಗ್ಗೆ ಟೈಮು. ಟಾರ್ಪಲ್ ಇಳಿಸೋದು, ಫೀಲ್ಡ್ ಹಾಕೋದು, ಡ್ರಿಂಕರ್ಸ್ ತೊಳೆಯೋದು ಕೆಲಸ ಇರುತ್ತೆ. ಆಮೇಲೆ ಈ ಬಿಸಿಲಾತಿದ್ಮೇಲೆ ಮುಗೀತು. ಮತ್ತು ಸಂಜೆ ಫೀಲ್ಡ್ ಹಾಕಿ ನೀರಿಂದ ತೊಳೆದು ಟಾರ್ಪಲ್ ಕಟ್ಟಬೇಕು. ಚಳಿ ಆದರೆ ಲೈಟ್ ಹಾಕಬೇಕು, ನೋಡಬೇಕು. ಇದೇ ಕೆಲಸ. ಈಗ ನೋಡಿ, ಅದು ಕಪ್ಪು ಗೀತಲ್ಲ, ಅದು ಯಾಕದು ಅಂತ ತೋರಿಸ್ರಿ. ಅದು ಕ್ರಾಸ್ ಮಾಡಿರ್ತಾರೆ. ಅಂದರೆ ಈ ಬಾಯ್ಲರ್ ಮರಿನ ವೈಟ್ ಇರುತ್ತಲ್ಲ, ಅದರಲ್ಲಿ ಅದು ಕ್ರಾಸ್ ಇರುತ್ತೆ. ಕ್ರಾಸ್ ಬೀಡು ಅಂದರೆ ಈ ನಾಟಿ ಕೋಳಿ ಟೈಪ್ ಮಾಡೋಕ್ಕೆ ಮಾಡಿರ್ತಾರೆ. ಅವು ಒಂದೊಂದು ಮಿಸ್ ಆಗಿ ಬಿಡ್ತಾರೆ. ಅವು ಈ ಬಾಯ್ಲರ್ ಕೋಳಿ ಥರನೇ ಅಡ್ಜಸ್ಟ್ ಆಗಿ ಹೊಂದ್ಕೊಂಡು ಹೋಗ್ತವೆ. ಸಾಯಲ್ಲ ಅವು. ಇವು ಸತ್ರು, ವಾತಾವರಣ ಏರುಪೇರಾದರೂ ಅದು ಸಾಯಲ್ಲ.
ಸಾಯಲ್ಲ. ಸುಮಾರು ಒಂದು 5-6 ಇದ್ದಾವೆ. ಈ ಬ್ಯಾಚ್ ಅಲ್ಲ, ಪ್ರತಿ ಬ್ಯಾಚು ಬರ್ತವೆ. ಆ ಥರದ ಸಾಯೋದೇ ಇಲ್ಲ, ಯಾವ ಕಾರಣಕ್ಕೂ ಸಾಯಲ್ಲ, ಚೆನ್ನಾಗಿರುತ್ತೆ. ಈಗ ನಿಮ್ದು ಇದು ಶೆಡ್ ಐತಲ್ಲ, ಹಾ. 260 ಅಡಿ ಅಂದ್ರಲ್ಲ, ಹಾ. ಮ್ಯಾಕ್ಸಿಮಮ್ ಕೆಪಾಸಿಟಿ ಎಷ್ಟು ಕೋಳಿ ಹಾಕ್ಬೋದು? ಇದಕ್ಕೆ ಫಸ್ಟು 1:1 ಅಂತ ಇತ್ತು. 5,500 ಬಿಡೋರು ಫಸ್ಟು. 1:1 ಅಂದರೆ 1 ಅಡಿ ಜಾಗ ಬೇಕು ಕೋಳಿಗೆ. ಈಗ 1:2 ಆಯಿತು. ಒಂದು ಕೋಳಿಗೆ 2 ಅಡಿ ಜಾಗ ಬೇಕು ಅಂತೇಳಿ ಕಮ್ಮಿ ಮಾಡಿದ್ದಾರೆ. ಈಗ 4,600 ಬಿಡ್ತಾರೆ. ಫಸ್ಟ್ 5,500 ಬಿಡೋರು. ಈಗ ಸಾಯುವಂತ ಸಾಧ್ಯತೆ ಹೆಂಗೆ ಇರುತ್ತೆ? ಈ ವಾತಾವರಣಕ್ಕೆ ಅಡ್ಜಸ್ಟ್ಮೆಂಟ್ ಆಗದೆ ಇರೋ ಕೋಳಿ ಅಂದರೆ ಅದಕ್ಕೆ ಇಮ್ಯುನಿಟಿ ಪವರ್ ಕಮ್ಮಿ ಇರೋವು ಅಡ್ಜಸ್ಟ್ ಆಗಲ್ಲ, ಸತ್ತೋಗುತ್ತೆ. ಆಮೇಲೆ ಹೆವಿ ಫೀಡ್ ತಿಂದ ಹಾರ್ಟ್ ಅಟ್ಯಾಕ್ ಆಗ್ತವೆ. ಆಮೇಲೆ ಸ್ವಲ್ಪ ವೀಕ್ ಇರೋವು ನೋಡಿ ಈ ಥರ ಹ್ಯಾಂಡಿಕ್ಯಾಪ್ಟ್ ಆಗ್ತವೆ, ಕುಂಟ ಚೊಟ್ಟ, ಆಮೇಲೆ ಬೆಳವಣಿಗೆ ಬರಲ್ಲ ಇರುತ್ತೆ. ಅದನ್ನು ಹಿಂಗೆ ಬೇರ್ಪಡಿಸಿ ಬೇರೆ ಕಡೆ ಬಿಡ್ತೀವಿ. ಚೆನ್ನಾಗಿರೋವು ನಾರ್ಮಲ್ ಆಗಿರೋವು ಈ ಥರ ಕಂಪ್ನಿಯಲ್ಲೇ ತಗೊಂಡೋಗ್ತಾರೆ ಅದು. ಈಗ ಏನಾರು ಸಾವಾಯ್ತು ಕೋಳಿದು ಲೆಕ್ಕ ಕೊಡ್ಬೇಕು. ಅಲ್ಲಿದೆ ನೋಡ್ರಿ, ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದೆ ನೋಡ್ರಿ ಅಂತ. ಇದು ಹಾರ್ಟ್ ಅಟ್ಯಾಕ್ ಇದೆ, ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದೆ. ಇದು ಚಿಕ್ಕದು, ಇದು ಬೆಳವಣಿಗೆ ಆಗಿಲ್ಲ. ಈ ಥರ ಎಲ್ಲ ಬರುತ್ತೆ. ಬಂದಿದ್ದೇನು ಮಾಡೋಕ್ಕೆ ಬರಲ್ಲ, ಅವು ಸಪ್ರೇಟ್ ಮಾಡಿ ಬಿಡಬೇಕಷ್ಟೇ. ಇವಾಗ ಇದನ್ನು ತೆಗೆದು ಹಾಕಿರೋದಕ್ಕೆ ಅದು ಈಟ್ ಹಾಕೋದು ಮರೀಲಿ 12 ದಿನ ಈಟ್ ಕೊಡ್ಬೇಕು ಅದಕ್ಕೆ. ಇದಕ್ಕೆ ಹಾಕಿರತ್ತ ಸುತ್ತ ಈಟ್ ಆಗುತ್ತೆ. ಈ ಥರ ಓಲ್ ಇದೆಯಲ್ಲ, ಓಲಲ್ಲಿ ಈಟ್ ಬರುತ್ತೆ. ಕಾವಿ ಕೂತ್ಕೊತವೆ, ಟಾರ್ಪಲ್ ಕಟ್ಟಿರ್ತೇವೆ. ಇದು ತೊಳೆಯೋದು ಎಲ್ಲ ಎಷ್ಟು ದಿನಕ್ಕೆ ಒಂದ್ಸಲಿ ತೊಳಿತೀರಾ? ಡೈಲಿ 2 ಟೈಮ್ ತೊಳಿತೀವಿ. ಇದು ಡೈಲಿ 2 ಟೈಮ್? 2 ಟೈಮ್ ಕ್ಲೀನ್ ಮಾಡ್ತೀವಿ. ಅದು 2 ಟೈಮ್ ಫೀಡ್ ಹಾಕ್ತೀವಿ. ಆಟೋಮೆಟಿಕ್ ಫೀಡ್ ನೀರು ತುಂಬ್ಕೊಳತ್ತ? ಆಟೋಮೆಟಿಕ್ ಬರುತ್ತೆ ನೀರು. ಇದು ಅಷ್ಟೇ, ಫೀಡು ಆಟೋಮೆಟಿಕ್ ತಿಂದಂಗೆ ಇಳಿಯುತ್ತೆ. ಒಂದು ಹನಿ ಕುಡಿದ್ರೆ 1 ಹನಿ ಇಳಿಯುತ್ತೆ. ಆ ಫೀಲ್ಡು ಅಷ್ಟೇ, ತಿಂದಂಗೆ ಆಟೋಮೆಟಿಕ್ ಇಳಿಯುತ್ತೆ. ಖಾಲಿ ಆದಾಗ ಮೇಲಿಂದ ಸುರಿಯೋದು. 43 ದಿನಕ್ಕೆ ಕೋಳಿ ಫೀಲ್ಡ್ ತಿಂದಂಗೆ. ಈ ಟೈಮಲ್ಲಿ ಚೆನ್ನಾಗಿ ತಿನ್ನುತ್ತೆ, ಚೆನ್ನಾಗಿ ತೂಕ ಬರುತ್ತೆ, ವಾತಾವರಣ ಚೆನ್ನಾಗಿದೆ. ಬೇಸಿಗೆಯಲ್ಲಿ ಏನಾಗುತ್ತೆ, ಫೀಲ್ಡ್ ತಿನ್ನುತ್ತೆ, ತೂಕ ಬರಲ್ಲ, ಬೆಂಡಾಗುತ್ತೆ ಕೋಳಿ. ಡಿಫ್ರೆನ್ಸು ವಾತಾವರಣದ ಮೇಲೆ ಹೋಗುತ್ತೆ. ಒಟ್ಟಿಗೆ ಪ್ರಕೃತಿಗೆ ಹೊಂದಿಕೊಂಡು ಹೋಗ್ಬೇಕು. ಪ್ರಕೃತಿ ವಿರುದ್ಧವಾಗಿ ಮಾಡೋಕ್ಕೆ ಬರಲ್ಲ. ಪ್ರಕೃತಿ ವಿರುದ್ಧವಾಗಿ ಮಾಡಿದಾಗ ನಮಗೆ ಮಾಡಿದ ಕೂಲಿನೂ ಸಿಗಲ್ಲ ಬೇಸಿಗೆಯಲ್ಲಿ, ಅಷ್ಟು ಲಾಸ್ ಆಗುತ್ತೆ. ಇವಾಗ ಸತ್ತೋಯ್ತು ಅಂತ ಅಂದ್ರಲ್ಲ, ಇದನ್ನ ಇವಾಗ ಹೆಂಗೆ ಇವನ್ ಹೊರಗಡೆ ಹಾಕ್ಬೋದಾ ಅಥವಾ? ಇದನ್ನ ಹೊರಗಡೆ ಎಲ್ಲೂ ಬಿಸಾಕಲ್ಲ, ಗುಂಡಿಗೆ ಹಾಕ್ಬಿಟ್ಟು ಮಣ್ಣು ಮುಚ್ತೀವಿ. ನಮ್ಮ ಗುಂಡಿ ಮಾಡಿದೀವಿ, ಗುಂಡಿಗೆ ಹಾಕ್ತೀವಿ. ಬೇರೆ ಎಲ್ಲರೂ ಹಾಕೋದ್ರಿಂದ ನಾಯಿ ತಿಂದ್ಬಿಟ್ಟು ಕೋಳಿ ಸಿಗದೆ ಇದ್ದಾಗ ದನ ಕರುಗಳು ಮನಸ್ಸು ಕಡಿತವೆ. ಹಂಗಾಗಿ ಗುಂಡಿಗೆ ಹಾಕ್ಬೇಕು, ಬೇರೆ ಪ್ರಾಣಿಗೂ ಪಕ್ಷಿಗಳಿಗೆ ಹಾಕಲ್ಲ. ಹಾಕೋದ್ರಿಂದ ಅವು ಕೋಳಿ ಇಲ್ದಾಗ ಜನಕ್ಕೆ ದನ ಕರುಗಳಿಗೆ ತೊಂದರೆ ಕೊಡ್ತವೆ. ಹಂಗಾಗಿ ಕಂಪ್ನಿನೂ ಒಪ್ಪಲ್ಲ, ನಾವು ಹಾಕಲ್ಲ. ನಾವು ಗುಂಡಿಗೆ ಹಾಕಿ ಕ್ಲೋಸ್ ಮಾಡ್ತೀವಿ. ಅದಕ್ಕೆ ಇದು ಮೈಲ್ತೊತ್ತು ಇದು ಹಾಕ್ಬಿಟ್ಟು ಡ್ರೈ ಆಗುತ್ತೆ. ಕೆಮಿಕಲ್ ಹಾಕ್ಬಿಟ್ರೆ ಭೂಮಿ ಒಳಗೆ ಕರಗಿ ಹೋಗುತ್ತೆ. ಇದು ನಂಬರ್ 3ನೇ ಫೀಲ್ಡ್. ಇದು ನಂಬರ್ 3ನೇ? ಫೀಲ್ಡ್ ನಂಬರ್ 3 ಅಂದರೆ ಚಿಕ್ಕದು ಇದೆ, ದಪ್ಪದು ಇದೆ. ಅಂದರೆ ಸಣ್ಣ ಮರಿ ಚಿಕ್ಕದು ತಿನ್ನುತ್ತೆ, ಚಿಕ್ಕದು ತಿಂತ ದೊಡ್ಡದಕ್ಕೂ ರೂಢಿ ಆಗುತ್ತೆ. ನೆಕ್ಸ್ಟ್ 4ನೇ ನಂಬರ್ ಫೀಲ್ಡ್ ಬಂದಾಗ ಈ ಥರ ದಪ್ಪ ಕಾಳು ಬರುತ್ತೆ. ಕೋಳಿ ದೊಡ್ಡದಾಗಿರುತ್ತೆ. ಇದನ್ನು ತಿನ್ನೋದ್ರಿಂದ ಡೈಜೆಷನ್ ಲೇಟ್ ಆಗುತ್ತೆ. ಒಟ್ಟು ಎಷ್ಟು ಸ್ಟೇಜಾಗಿ ಫೀಡ್ಗಳು ಕೊಡ್ತಾರೆ? 1ನೇದು 2ನೇದು 3ನೇದು? 4 ಸ್ಟೇಜ್ವರೆಗೂ ಕೊಡ್ತಾರೆ ಫೀಲ್ಡ್. 4-5 ಸ್ಟೇಜ್ವರೆಗೂ ಕೊಡ್ತಾರೆ. ಈಗ ಅವರು ಕೊಡ್ತಾ ಇರ್ತಾರಲ್ಲ, ಮುಗೀತು 43 ದಿನ ಮುಗಿದ್ಮೇಲೆ ಅವರೇ ಬಂದು ತಗೊಂಡೋಗ್ತಾರ? ಎಲ್ಲದೂ ಅವರೇ ತಗೊಂಡೋಗ್ತಾರೆ. ಉಳಿದ ಫೀಡು, ಕೋಳಿ ಎಲ್ಲದೂ ಅವರೇ ತಗೊಂಡೋಗ್ತಾರೆ. ನಾವು ಲೆಕ್ಕ ಕೊಡಬೇಕು. ಮತ್ತೆ ಹೆಂಗ್ ರೆಡಿ ಮಾಡ್ಕೊಂತೀರಿ? ಇವಾಗ ಎಲ್ಲ ಫುಲ್ ಖಾಲಿ ಆಯ್ತು ಕೋಳಿ ಖಾಲಿ ಆದ್ಮೇಲೆ ಮತ್ತೆ ಹೆಂಗ್ ರೆಡಿ ಮಾಡ್ಕೊಂತೀರಿ? ಶೆಡ್ ಇದೆಲ್ಲ ಕ್ಲೀನಾಗಿ ಗುಡಿಸ್ಬಿಟ್ಟು ತುಂಬಿ ನಾವು ತೆಂಗು ಅಡಿಕೆಗೆ ಗೊಬ್ಬರಕ್ಕೆ ಹಾಕ್ತೀವಿ. ಹಾಕ್ಬಿಟ್ಟು ತೊಳಿತೀವಿ. ಅಡಿಯಾಗ ಕಲ್ಲಿದೆ, ಕರ್ಪದ ಕಲ್ಲು. ತೊಳೆದು ಸುಣ್ಣ ಹೊಡಿತೀವಿ ಕಲ್ಲಿಗೆ, ವೈರಸ್ ಬರ್ದಾಗೆ. ಕಂಪ್ನಿಯಿಂದ ಮೆಡಿಸಿನ್ ಕೊಟ್ಟಿರ್ತಾರೆ, ಅದನ್ನು ಮಿಕ್ಸ್ ಮಾಡಿ ಸುಣ್ಣದೊಳಗೆ ಹಾಕಿ ಸ್ಪ್ರೇ ಮಾಡ್ತೀವಿ. ಸ್ಪ್ರೇ ಮಾಡಿ ಮತ್ತು ಹೊಸ ತೌಡು ಹಾಕ್ಕೊಂಡು ಮತ್ತು ಹೊಸದಾಗೆ ರೆಡಿ ಮಾಡ್ಕೊತೀವಿ. ಎಲ್ಲ ತೊಳ್ಕೊಂಡು ಎಲ್ಲವನ್ನೂ ತೊಳಿತೀವಿ. ಈಗ ಒಂದು ಬ್ಯಾಚಿಗೆ ಎಷ್ಟು ಖರ್ಚು ಬರುತ್ತೆ ನಿಮಗೆ? ಖರ್ಚು ಬಂದಂಗೆ ಒಂದು ಬ್ಯಾಚಿಗೆ ಬರುತ್ತೆ ಖರ್ಚು ಬರ್ದಂಗೆ ಏನಿರಲ್ಲ. ಸೌದಿ ಕಟ್ ಮಾಡ್ಕೋಬೇಕು, ಲೇಬರ್ ಕೂಲಿ, ತೌಡು, ಆಮೇಲೆ ಲೇಬರ್ ಚಾರ್ಜು ಖರ್ಚು ಬಂದೇ ಬರುತ್ತೆ. ನಮ್ಮ ಕೂಲಿ ನಾವು ಮಾಡಿದರೆ ಉಳಿಯುತ್ತೆ, ಲೇಬರಿಗೆ ಕೊಟ್ಟರೆ ಸರಿ ಆಗುತ್ತೆ. ಬರುತ್ತೆ. ಒಂದು ಬ್ಯಾಚ್ ಮಾಡ್ತೀನಿ ಅಂದರೆ 25,000 ರೂಪಾಯಿ ಕಂಪಲ್ಸರಿ ಖರ್ಚು ಬಂದೇ ಬರುತ್ತೆ ನಮಗೆ. ಸೌದಿ, ಲೇಬರ್ ಕೂಲಿ, ಆಮೇಲೆ ತೌಡು ಎಲ್ಲ ಸೇರಿ 25,000ಕ್ಕಂತೂ ಏನು ಮೋಸ ಇಲ್ಲ.
ಆದಾಯ ಏನು ನಿರೀಕ್ಷೆ ಮಾಡ್ಬೋದು? ಅದೇ ಬೆಳೆ ಬಂದಂಗೆ ಆದಾಯ. ಬೆಳೆ ಬಂದಾಗ ಈಗ ಅವ್ರಿಗೆ ಏನು ಹೇಳ್ತಾರೆ, 1 kg ಚಿಕನ್ನಿಗೆ 1 kg 540 ಗ್ರಾಮ್ ಫೀಲ್ಡ್ ತಿನ್ನಿಸ್ಬೇಕು. 1 kg ಚಿಕನ್ ಕೊಟ್ಟರೆ 1 kg ಚಿಕನ್ನಿಗೆ ಅವ್ರು ಫೀಲ್ಡ್ ಕಟ್ ಮಾಡ್ಕೊಳೋದು 1 kg 540 ಗ್ರಾಮ್ ತೆಗಿತಾನೆ. ನಾವು ಟೋಟಲು ಹಾಕಿರ್ತೀವಲ್ಲ ಫೀಲ್ಡು, ಅದರಲ್ಲಿ ತೆಗೆದು ಎಕ್ಸಸ್ ಆಗಿ ಫೀಲ್ಡ್ ಹೋಗಿದ್ರೆ ನಮಗೆ ಕೊಡೋದು kg 700 ರೂಪಾಯಿ, ಗ್ರಾಮಿಗೆ 20 ಪೈಸಂಗೆ ದುಡ್ಡು ಕಟ್ ಮಾಡ್ತಾರೆ. 1 ಗ್ರಾಮಿಗೆ 20 ಪೈಸೆ. ಅದೇ ಉಳಿಸಿದ್ರೆ 1 ಗ್ರಾಮಿಗೆ 20 ಪೈಸೆ ಸೇರಿಸ್ಕೊಡ್ತಾರೆ. 100 ಗ್ರಾಮ್ ಉಳಿಸಿದ್ರೆ 2 ರೂಪಾಯಿ ಕೊಡ್ತಾರೆ. ಫೀಲ್ಡ್ ಉಳಿಸಿದ್ರೆ ಆ ಚಿಕನ್ ಜಾಸ್ತಿ ಬೆಳೆದಿರ್ಬೇಕು, ಫೀಲ್ಡ್ ಉಳಿದಿರ್ಬೇಕು. ಆ ಥರ ಇದ್ರೆ ಸೇರಿಸ್ಕೊಡ್ತಾರೆ. ಫೀಲ್ಡ್ ಜಾಸ್ತಿ ಹೋಗಿ ತೂಕ ಕಮ್ಮಿ ಬಂತು ಅಂದರೆ ಕೊಡೋದು 700 ರೂಪಾಯಿ, ಫೀಲ್ಡ್ ದುಡ್ಡು ಕಟ್ ಮಾಡ್ಕೊತಾರೆ. ಅವ್ರದ್ದೇನು ಲಾಸ್ ಆಗಲ್ಲ, ನಮ್ಮದೇ ಲಾಸ್ ಆಗೋದು. ಈಗ ಕೋಳಿ ಸತ್ತೋತ್ತಲ್ಲ, ಅದ್ರದ್ದು ಲಾಸ್ ಯಾರಿಗೆ ಬೀಳುತ್ತೆ? ಅದು ತಿಂದಿರೋ ಫೀಲ್ಡನ್ನ ನಮ್ಮ ಮೇಲೆ ಹಾಕೋದು. ತುಂಬಿರ್ತಾನಲ್ಲ ಕೋಳಿ, 1.5 kg ಫೀಲ್ಡ್ ತಿಂದು 2 kg ಚಿಕನ್ ಇರುತ್ತೆ. ಅಕಸ್ಮಾತ್ ಸತ್ತೋಯ್ತು, ಕೋಳಿ ಸತ್ತೋದ್ರೆ ತಿಂದಿರೋ ಫೀಲ್ಡ್ ನಮ್ಮ ಮೇಲೆ ಹಾಕೋದು. ಈಗ ತುಂಬ್ತಾನಲ್ಲ ಉಳಿದಿರೋ ಕೋಳಿ, ಅದ್ರಲ್ಲಿ ಕಟ್ ಮಾಡ್ತಾನೆ. ಹಂಗಾಗಿ ನಮಗೆ ಇದು ಒಂಥರ ಈ ಜೂಜಾಟ. ಈ ರೈತರ ಜೂಜಾಟ. ನಾವು ರೈತರ ಜೂಜಾಟನೇ. ಪ್ರಕೃತಿ ಚೆನ್ನಾಗಿದ್ದರೆ ಚೆನ್ನಾಗಿ ಬರುತ್ತೆ. ವಾತಾವರಣ ಚೆನ್ನಾಗಿದ್ದಾಗ, ವಾತಾವರಣ ಚೆನ್ನಾಗಿಲ್ಲ ಅಂದರೆ ಬರಲ್ಲ. ಅದೇ ಮಾಡಿದ ಕೂಲಿನೂ ಸಿಗಲ್ಲ ಟೈಮಲ್ಲಿ. ಒಂದು ವರ್ಷಕ್ಕೆ ಎಷ್ಟು ಬ್ಯಾಚ್ ಮಾಡ್ತೀರಾ? ನಾವು ಈ ಕಂಪ್ನಿ ರೂಲ್ಸ್ ಇರೋದು 1 ವರ್ಷಕ್ಕೆ 5 ಬ್ಯಾಚ್ ಕೊಡ್ತಾರೆ. ನಾವು 4 ಬ್ಯಾಚ್ ಮಾಡ್ತೀವಿ. 4 ಬ್ಯಾಚ್ ನಿಮ್ಮ ಇಷ್ಟ? ನಮ್ಮ ಇಷ್ಟ ಅಂತಲ್ಲ, ಕ್ಲೀನಾಗಿ ಮಾಡಬೇಕು. ಆಮೇಲೆ ಗ್ಯಾಪ್ ಕೊಡಬೇಕು. ಬೆಳೆಯಿಂದ ಬೆಳೆಗೆ ಗ್ಯಾಪ್ ಕೊಡಲಿಲ್ಲ ಅಂದರೆ ವೈರಸ್ ಇರುತ್ತಲ್ಲ, ವೈರಸ್ಸಲ್ಲಿ ಹಂಗೆ ಇರುತ್ತೆ. ನೆಕ್ಸ್ಟ್ ಬರೋ ಮರಿಗೆ ಅಟ್ಯಾಕ್ ಆಗುತ್ತೆ. ಹಂಗಾಗಿ ಗ್ಯಾಪ್ ಕೊಟ್ಟೇ ಮಾಡಬೇಕು. ಎಷ್ಟು ಕೊಡ್ತೀರಿ ಗ್ಯಾಪ್ ಒಂದು ಬ್ಯಾಚಿಂದ? ನಾವು ತಿಂಗಳು 1.5 ತಿಂಗಳು ಮೇಲೆ ಮಾಡೋದು. ಒಳಗಂತೂ ಮಾಡೋಕ್ಕೆ ಹೋಗಲ್ಲ, ಕಷ್ಟ ಇರುತ್ತೆ, ಮಾಡೋಕ್ಕಾಗಲ್ಲ. ಮಾಡ್ಬೋದು, ಬಟ್ ಬೆಳೆ ಚೆನ್ನಾಗಿ ಬರಲ್ಲ. ಈಗ ಹೊಸದಾಗೆ ಯಾರು ಮಾಡ್ಬೇಕು ಅಂತ ಹೊರಡ್ತಾರೆ ಅಂತ ಅನ್ಕೊಳ್ರಿ. ಈಗ ಫಸ್ಟ್ ಅವರು ಶೆಡ್ ಮಾಡ್ಕೋಬೇಕಲ್ವಾ? ಈಗ ಶೆಡ್ ಮಾಡ್ಕೋಬೇಕು ಅಂತ ಅಂದ್ರೆ ಈಗಿನ ಅಂದಾಜಿಗೆ ನಿಮ್ ಪ್ರಕಾರ ಎಷ್ಟು ಖರ್ಚು ಬರ್ಬೋದು? 300 ಅಡಿ ಶೆಡ್ ಮಾಡ್ತೀವಿ ಅಂದ್ರೆ ಇವತ್ತು ಕಮ್ಮಿ ಅಂದ್ರೆ 12 ಲಕ್ಷ ಬೇಕು. 12 ಲಕ್ಷದ ಮೇಲೆ. ಇವತ್ತೆಲ್ಲ ರೇಟ್ ಜಾಸ್ತಿ. ನಾವು ಮಾಡಿದಾಗ ಇವು ರೇಟ್ ಕಮ್ಮಿ ಇದ್ದು. ಫೀಲ್ಡರ್ಸು, ಡ್ರಿಂಕರ್ಸು, ಇದೆಲ್ಲ ಲೇಬರ್ ಚಾರ್ಜ್ ಎಲ್ಲ ಕಮ್ಮಿ ಇತ್ತು. ಕಲ್ಲು ಕೆಳಗಡೆ ಕಟ್ಪುದ ಕಲ್ಲು ಹಾಕಿರೋದು ನಾವು, ಅವೆಲ್ಲ ಕಮ್ಮಿ ಇದ್ದು. ಇವಾಗ ಜಾಸ್ತಿ ಇದೆ. ಹಂಗಾಗಿ ಕಷ್ಟ ಐತಿ. ಅಷ್ಟು ಜನ ಕೆಳಗಡೆಗೆ ಸಿಮೆಂಟ್ ಹಾಕ್ಸ್ತಾರೆ, ನೀವು ಕಡ್ಪದ ಕಲ್ಲು ಹಾಕ್ಸಿರಲ್ಲ? ಕಡ್ಪದ ಕಲ್ಲು ಹಾಕ್ಸಿರೋದು ಯಾಕೆ ಅಂದ್ರೆ ನಾವು ಕಲ್ಲು ಈ ರ್ಯಾಕಿಂಗ್ ಮಾಡಿದಾಗ ತೊಳೆಯೋಕ್ಕೆ ಎಲ್ಲದಕ್ಕೂ ಅನುಕೂಲ, ಹಾಳಾಗಲ್ಲ. ಸಿಮೆಂಟ್ ಏನಾಗುತ್ತೆ, ಗೊಬ್ಬರ ಬಾಚುವಾಗ, ಈ ತೌಡು ಗೂರಾಡುವಾಗ, ರ್ಯಾಕಿಂಗ್ ಮಾಡುವಾಗ ಕಿತ್ತೋಗುತ್ತೆ ಸಿಮೆಂಟ್. ಆಮೇಲೆ ಶೀತನೂ ಬರಂಗಿಲ್ಲ ಕೋಳಿಗೆ. ಶೀತ ಬಂದ್ರೆ ಆಟೋಮೆಟಿಕ್ ತೂಕ ಇಳಿದೋಗುತ್ತೆ. ಹಂಗಾಗಿ ಕಾವಲ್ಲೇ ಇಡಬೇಕು ಮರಿನ. ಕಾವಾಗಿ ಇಡೋಕ್ಕೋಸ್ಕರಗೆ ಕಲ್ಲು ಹಾಕೋದು ಬೆಟ್ರು. ಕೆಲವರು ನೆಲಕ್ಕೆ ಮಾಡ್ತಾರೆ, ಮಣ್ಣಿನ ನೆಲದಲ್ಲೇ ಕೊಡ್ತಾರೆ. ಅದು ತೌಡು ಜಾಸ್ತಿ ಕಾಣುತ್ತೆ. ಆಮೇಲೆ ಕ್ಲೀನ್ ಮಾಡೋದು ಹಿಂಸೆ ಆಗುತ್ತೆ. ಕ್ಲೀನ್ ಮಾಡಿ ಮತ್ತೆ ನೆಕ್ಸ್ಟ್ ತೌಡು ಹಾಕಿ, ಮತ್ತೆ ಮಣ್ಣು ಹಾಕಿ, ಮತ್ತೆ 1 to ಡಬಲ್ ಖರ್ಚಾಗತ್ತೆ. ಅದೆಲ್ಲ ಲೆಕ್ಕ ಹಾಕಿದ್ರೆ ಸಿಮೆಂಟು ಕಲ್ಲು ಹಾಕ್ಸೋದೇ ಬೆಟ್ರು. ವೈರಸ್ ಇರಲ್ಲ. ಮೇಲೆ ಹಂಚ್ ಹಾಕ್ಸೋದು ಬೆಟ್ರ, ಇಲ್ಲ ಅಂತಂದ್ರೆ ಶೀಟ್ ಹಾಕ್ಸ್ತಾರಲ್ಲ ಇವಾಗೆಲ್ಲ? ನಮ್ಮ ವಾತಾವರಣಕ್ಕೆ ಹಂಚೆ ಬೆಟ್ರು. ಸೀಟಿಗೆ ಕೊಡಲ್ಲ ನಮ್ಮ ವಾತಾವರಣದಲ್ಲಿ, ಹೀಟ್ ಜಾಸ್ತಿ ಇಲ್ಲಿ. ಮಲೆನಾಡಲ್ಲಿ ಕೊಡ್ತಾರೆ ಸೀಟಿಗೆ. ಅಂದ್ರೆ ಅದು ಕಂಪ್ನಿ ಸ್ಪೆಸಿಫೈ ಆಗಿರ್ಬೇಕು. ಅಂದ್ರೆ ಶೀಟ್ ಹಾಕ್ಬೋದಾ ನೀನು, ಇಲ್ಲ ಅಂತಂದ್ರೆ ಕಂಪ್ನಿಯವ್ರು ನೋಡಿ ಒಪ್ಕೊಂಡ್ರೆ ಕೊಡ್ತಾರೆ. ಅಲ್ಲಿ ವಾತಾವರಣ ಮಲೆನಾಡು ಸೈಡು ಕೂಲ್ ಇರುತ್ತೆ, ಅವ್ರಿಗೆ ಸೀಟ್ ಕೊಡ್ತಾರೆ. ಬೇಸಿಗೆಲೂ ಕೂಲ್ ಇರುತ್ತೆ. ಹಂಗಾಗಿ ಇಲ್ಲಿ ನಮ್ಮಲ್ಲಿ ಹಂಗಲ್ಲ, ಏರುಪೇರು ಆಗತ್ತೆ. ಹಂಗಾಗಿ ಕೊಡ್ತಾರೆ. ಈಗ ಕೊನೆ ಬೆಳೆ ಹಂಚೆ ಆಗ್ಬೇಕು. ಇವತ್ಸಲಿ ಬೆಳೆ ಮಾಡಿದ್ರಲ್ಲ, ಅದು ಹೆಂಗಾಯ್ತು? ಪ್ರಾಫಿಟ್ ಲಾಸ ಹೆಂಗಾಯ್ತು? ಪರವಾಗಿಲ್ಲ, ಸಲ ನಾರ್ಮಲ್ ಆಯ್ತು. ಅಂದ್ರೆ ಈಗ ನಾವು ಮಾಡಿದ್ದಕ್ಕೆ ಕೂಲಿ ಖರ್ಚು, ನಮ್ಮ ಬಂಡವಾಳ, ಕೂಲಿ ಎಲ್ಲದಕ್ಕೂ ಕರೆಕ್ಟ್ ಆಗತ್ತೆ. ಮಾಡ್ಬೋದು. ಅಂದರೆ ನಾವು ಗೊಬ್ಬರಕ್ಕೆ, ನಮ್ಮ ಕೂಲಿಗೆ, ನಮ್ಮ ಕೆಲಸಕ್ಕೆ ನಾವು ಮಾಡ್ಕೊಂಡಿದ್ದೀವಿ. ಇದೇ ಬಿಸ್ನೆಸ್ ಮಾಡೋದಾದ್ರೆ ಬೇಜಾನ್ ಬಂಡವಾಳ ಹಾಕಿ ಮಾಡ್ಬೋದು. ಅಂದ್ರೆ ಒಂದು ಜೀವನೋಪಾಯಕ್ಕೆ ತೊಂದರೆ ಇಲ್ಲ. ನಾವೀಗ 4 ಸಿಂಧಿ ಹಸ ಸಾಕ್ತಂಗೆ ಅಷ್ಟೇ ಜೀವನ ಮಾಡಿ. ಮನೆ ಈಗ ಹಸ್ಗಳು ಸಾಕಿದ್ರೆ ಗೊಬ್ಬರ ಬರುತ್ತೆ, ತೋಟಕ್ಕೆ ಹಾಕ್ತೀವಿ. ಈ ಫಾರಮ್ ಮಾಡಿರೋದ್ರೆ ಇದ್ರ ಗೊಬ್ಬರ ತೋಟಕ್ಕೆ ಹಾಕ್ತೀವಿ, ಅಡಿಕೆ ತೆಂಗಿಗೆ ಹಾಕ್ತೀವಿ. ನಮ್ಮ ಖರ್ಚಿಗೆ ಮೇಂಟೈನ್ ಆಗುತ್ತೆ. ಊರಿಂದ ಹೊರಗಡೆ ಮಾಡ್ಬೇಕು. ಕಂಪಲ್ಸರಿ ಊರಿಂದ ಹೊರಗೆ ಮಾಡಬೇಕು. ನೊಣ ಜಾಸ್ತಿ ಆಗುತ್ತೆ
ಕೋಳಿ ದೊಡ್ಡವಾಗ್ತಾ ಜನಗಳಿಗೆ ತೊಂದರೆ ಆಗುತ್ತೆ, ಆಮೇಲೆ ಸ್ಮೆಲ್ ಬರುತ್ತೆ. ಹಂಗಾಗಿ ಊರು ಪಕ್ಕ ಇದ್ದರೆ ಊರು ಜನಗಳಿಗೆ ತೊಂದರೆ ಆಗುತ್ತೆ. ಬೇಸಿಗೆಲಂತೂ ವಿಪರೀತ ನೊಣ, ಮನೆ ಒಳಗೆಲ್ಲ ಹೋಗ್ಬಿಡುತ್ತೆ. ಹಂಗಾಗಿ ಊರಿಂದ ದೂರನೇ ಇರಬೇಕು. ಊರಿಂದ ದೂರ ಇದ್ದರೆ ಉತ್ತಮ. ಊರು ಒಳಗಡೆ ಊರ ಹತ್ರಕ್ಕೆ ಯಾರೂ ಕೊಡಲ್ಲ, ಕಂಪ್ನಿಯವರು ಕೊಡಲ್ಲ. ಊರಿಂದ ಹೊರಗಡೆನೇ ಮಾಡೋದು, ದೂರಕ್ಕೆ ಮಾಡೋದು. ಕಂಪಲ್ಸರಿ 1 ಕಿಲೋಮೀಟ್ರ್ ದೂರ ಇರಬೇಕು. ಟೈಅಪ್ ಆಗೋದು ಪ್ರೋಸೆಸ್ ಹೆಂಗೆ? ಟೈಅಪ್ ಆಗೋಕ್ಕೆ ಏನು ಹೇಳ್ತಾರೆ, ಪೂರ್ವ ಪಶ್ಚಿಮ ಶೆಡ್ ಮಾಡಬೇಕು. ನೀರು ಟೆಸ್ಟಿಂಗ್ ಇರುತ್ತೆ, ನೀರು ಕ್ಲೋರಿನ್ ಇರೋಂಗಿಲ್ಲ. ಆಮೇಲೆ ಅವ್ರದ್ದು ಅವರವೆಲ್ಲ ಈ ಥರ ಇರುತ್ತೆ. ಆಮೇಲೆ ಸುಮಾರು ಇಲ್ಲಿ ಇದ್ದಾವೆ. ನಾವು ಲೈಫ್ ಲೈನು ಇಲ್ಲಿ ಶಾಲಿಮಾರು, ನ್ಯೂಟ್ರಿ, ಆಮೇಲೆ ಸುಮಾರು ಕಂಪ್ನಿಗಳಿದ್ದಾವೆ. ಅವು ಕಂಪ್ನಿಗಳಿಗೆ ಹೋಗ್ತಾರೆ, ಅವ್ರು ಹೇಳ್ದಂಗೆ ನೋಡ್ಕೊಂಡು ಮಾಡ್ಕೊಂಡು ಹೋಗ್ತಾರೆ. ಸದ್ಯದಲ್ಲಿ ನಮಗೆ ಪರವಾಗಿಲ್ಲ, ನಮ್ಮ ಕಂಪ್ನಿ ಲೈಫ್ ಲೈನು ನಮಗೆ ಯಾವುದೇ ತೊಂದರೆ ಇಲ್ಲ. ಕ್ಲೀನಾಗಿ ಮರಿ ಕೊಡ್ತಾರೆ, ಪೇಮೆಂಟು ಸಿಗುತ್ತೆ, ಆರಾಮಾಗಿ ಮಾಡ್ಕೊಂಡು ಹೋಗ್ತೀವಿ. ಸದ್ಯಕ್ಕಿಲ್ಲಿ ನಮ್ಮ ಏರಿಯಾದಲ್ಲಿ ಲೈಫ್ ಲೈನೇ ಚಾಲ್ತಿ ಇರೋದಲ್ಲ, ಬೆಟ್ರು ಅಲ್ಲ, ಸುಮಾರು ವರ್ಷದಿಂದಲೂ ಇದೆ. ನಾವೀಗ 9 ವರ್ಷ ರನ್ನಿಂಗು. ಇಲ್ಲೆಲ್ಲರೂ ಸುಮಾರು ಅದೇ ಲೈಫ್ ಲೈನೇ ಜಾಸ್ತಿ. ಈ ಕೋಳಿ ಗೊಬ್ಬರಕ್ಕೆ ಬೆಲೆ ಜಾಸ್ತಿ ಅಂತಾರಲ್ಲ, ಹೆಂಗೆ ಇವಾಗ? ಅಡಿಕೆಗೆ ಹಾಕ್ತಾರೆ, ಬೆಲೆ ಏನಿಲ್ಲ, ಇದೆ ನಾರ್ಮಲ್ಲು ದನಿಂಗ್ ಗೊಬ್ಬರ ಟೈಪೇ. ನಮ್ಮ ಕೊಟ್ಟಿಗೆ ಗೊಬ್ಬರಕ್ಕಿಂತ ಏನು ಸ್ಟ್ರಾಂಗ್ ಇರಲ್ಲ ಇದು. ಕೊಟ್ಟಿಗೆ ಗೊಬ್ಬರನೇ ಬೆಟ್ರು. ಇದು ಏನು ಅರ್ಜೆಂಟಿಗೆ ಶೀತಕ್ಕೆ ಬೆಸ್ಟು. ಅಡಿಕೆಗೆ, ತೆಂಗಿಗೆ ಅಂದರೆ ಯಥೇಚ್ಛವಾಗಿ ನೀರು ಬೇಕು. ನೀರಿಲ್ಲದೆ ಹಾಕಿದರೆ ಕಷ್ಟ ಇದು. ಭಾಳ ಹೀಟ್ ಇದು. ಹೀಟ್ ಜಾಸ್ತಿ.